ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸೋ ಅನನ್ಯ ಜಾಕೆ ಅಸಿ ಮತಿ ನ ಠರಯಿ ಹನುಮಂತ, ಮೈ ಸೇವಕ ಸಚರಾಚರ ರೂಪ ಸ್ವಾಮಿ ಭಗವಂತ, देखी पवन सुत पति अनुकूला, हृदय हर्ष बीती सब सूला, नाथ शैल पर कपिपति रहई, सो सुग्रीव दास तव अहई, तेहि सन नाथ मयत्री कीजे, दीन जानी तेहि अभय करीजे, सो सीता कर खोज कराई, जह जह मरकट कोटि पठाई, ये ही विधि सकल कथा समुझाई, लिए दुओ जन पीठी चढ़ाई, जब सुग्रीव राम कहु देखा, अति सय जन्म धन्य करि लेखा, सादर मिलेवु नाई पद माथा, बेंठेवु अनुज सहित रघुनाथा, कपि कर मन विचार यही रीति, करिहहि विधि मो सन ये प्रीति. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ಕೇಳಿದ ವಿಷಯಕ್ಕೆ ರಾಮ ಹೇಳ್ತಾನೆ, ಓ ಹನುಮಂತ, ನಾನು ಸೇವಕ, ಈ ಜಡ ಚೇತನ ಚರಾಚರ ಜಗತ್ತು ನನ್ನ ಒಡೆಯನಾದಂತಹ ಭಗವಂತನ ರೂಪ ಅನ್ನುವಂತಹ ನಿಶ್ಚಯ ಬುದ್ಧಿಯಿಂದ ದೃಢವಾಗಿರ್ತಾನಲ್ಲ, ಅವನನ್ನೇ ಅನನ್ಯ ಸೇವಕ ಅಂತ ಹೇಳ್ತಾರೆ. ನೋಡಿ, ನಾನೇ ಎಲ್ಲದಕ್ಕೂ ಒಡೆಯ ಅಂತ ಅವನಿಗೆ ಗೊತ್ತಿರುತ್ತೆ. ಅಂಥ ಒಂದು ಬುದ್ಧಿಯನ್ನು ಇಟ್ಕೊಂಡು ಯಾವಾಗಲೂ ನನ್ನನ್ನೇ ನೆನೆಸ್ಕೊಂಡಿರ್ತಾನೆ, ನನ್ನಲ್ಲೇ ದೃಢವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿರ್ತಾನಲ್ಲ, ಅವನನ್ನು ಅನನ್ಯ ಸೇವಕ ಅಂತ ಹೇಳ್ತಾರೆ. ಹನುಮಂತ ನೋಡ್ತಾನೆ, ನನ್ನ ಸ್ವಾಮಿ ಪ್ರಸನ್ನನಾಗಿದ್ದಾನೆ ಅಂತ ನೋಡಿ ಪವನಸುತ ಹನುಮಂತನ ಹೃದಯ ಸಂತೋಷದಿಂದ ಪುಳಕಿತವಾಗುತ್ತೆ. ಅವನ ದುಃಖವೆಲ್ಲ ದೂರವಾಗ್ಬಿಡತ್ತೆ. ಅವನು ಹೇಳ್ತಾನೆ, ಸ್ವಾಮಿ, ಈ ಪರ್ವತದ ಮೇಲೆ ಕಪೀಶ್ವರನಾದಂತಹ ಸುಗ್ರೀವ ಇದ್ದಾನೆ, ಅವನು ಕೂಡ ನಿನ್ನ ದಾಸನೇ, ಅವನ ಜೊತೆ ನೀನು ಮೈತ್ರಿಯನ್ನ ಬೆಳೆಸ್ಕೋ, ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋ, ತಾವು ಅವನನ್ನ ನಿರ್ಭಯನನ್ನಾಗಿಸಿ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದರೆ ಅವನು ತುಂಬ ಹೆದರ್ಕೊಂಡಿದ್ದಾನೆ, ಅದಕ್ಕೆ ನೀವು ಬಂದು ಅವನಿಗೆ ಅಭಯವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಅವನು ಎಲ್ಲ ದಿಕ್ಕುಗಳಿಗೂ ಕೂಡ ಅಸಂಖ್ಯ ಕಪಿಗಳನ್ನು ಕಳಿಸಿ ಸೀತಾದೇವಿಯನ್ನು ಹುಡುಕಿಸ್ತಾನೆ. ಈ ರೀತಿ ಎಲ್ಲವನ್ನು ಹೇಳಿ ಹನುಮಂತ ಅಣ್ಣ ತಮ್ಮಂದ್ರಿಬ್ಬರನ್ನೂ ಕೂಡ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಸುಗ್ರೀವನ ಹತ್ರಕ್ಕೆ ಬರ್ತಾನೆ. ಸುಗ್ರೀವ ಶ್ರೀರಾಮಚಂದ್ರನನ್ನು ನೋಡಿ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಅವನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರನ್ನು ಗೌರವಿಸ್ತಾನೆ. ಶ್ರೀ ರಘುನಾಥನು ಕೂಡ ಲಕ್ಷ್ಮಣನ ಜೊತೆ ಸುಗ್ರೀವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ಆಗ ಸುಗ್ರೀವ ಏನು ಮಾಡ್ತಾನೆ, ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾನೆ, ಹೇ ವಿಧಾತನೇ, ಇವರು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾರಾ ಅಂತಂದ್ಬಿಟ್ಟು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಪಾಪ ಅವನಿಗೆ ಅಣ್ಣನ ಭಯ ಬೇರೆ, ಈ ಕಡೆ ಯಾರಾದರೂ ಒಬ್ಬರು ನನ್ನ ಸಹಾಯಕ್ಕೆ ಬಂದರೆ ಸಾಕು ಅಂತಂದ್ಬಿಟ್ಟು ಈಗ ರಾಮ ಅವನು ನನ್ನ ಸಹಾಯ ಮಾಡ್ತಾನ, ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾನ ಇವನು. ಯಾಕಂದರೆ ಅವನಿಗೆ ಪ್ರೀತಿ ಅಂತಂದ್ರೇ ಭಯ ಆಗ್ಬಿಟ್ಟಿದೆ. ಈಗ ಅಣ್ಣ ತಮ್ಮಂದ್ರಿಬ್ರು ಅಷ್ಟು ಚೆನ್ನಾಗಿರ್ತಾರೆ, ಅದು ಯಾವ ಕಾರಣಕ್ಕೆ ಅಂತ ಮುಂದೆ ಸುಗ್ರೀವನೇ ಹೇಳ್ತಾನೆ ರಾಮನಿಗೆ, ಅವಾಗ ತಿಳ್ಕೊಳ್ಳೋಣ. ಸೊ ಈಗ ನಿಜವಾಗ್ಲೂ ಇವರು ನನ್ನನ್ನು ಪ್ರೀತಿಸ್ತಾರಾ ಅಂತಂದ್ಬಿಟ್ಟು ಅವ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.